ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಹುಣಸೆ ಹಣ್ಣು. ಈ ಹುಣಸೆ ಹಣ್ಣು ಗಿಡವು 5 ರಿಂದ 6 ವರ್ಷಕ್ಕೆ ಫಸಲು ಬರುತ್ತದೆ. ಹೀಗೆ ರೈತರು ಈ ಬೀಜಗಳನ್ನು ನೆಟ್ಟು ಹುಣಸೆ ಮರಗಳನ್ನು ಬೆಳೆಸುತ್ತಾರೆ. ಅಲ್ಲದೆ ಹುಣಸೆ ಮರದ ಚಿಗುರನ್ನು ಸಹ ಸಿಟಿಗಳಲ್ಲಿ ತಂದು ಮಾರುತ್ತಾರೆ. ಆ ಸೊಪ್ಪು ತಿನ್ನಲು ತುಂಬ ರುಚಿಕರವಾಗಿರುತ್ತದೆ. ಅಲ್ಲದೆ ಹುಣಸೆ ಹಣ್ಣನ್ನು ಪ್ರತಿಯೊಬ್ಬರೂ ಸಹ ಅಡುಗೆಗಳಲ್ಲಿ ಬಳಸುತ್ತಾರೆ. ಅಲ್ಲದೆ ಈ ಹುಣಸೆ ಹಣ್ಣಿನ ಜ್ಯೂಸನ್ನು ಸಹ ಕೆಲವರು ಮಾಡಿ ಅದನ್ನು ಸಹ ಮಾರುತ್ತಾರೆ. ಅಲ್ಲದೆ ಹುಣಸೆಹಣ್ಣು ಡೈಜೆಷನ್ಗೆ ಉತ್ತಮ ಔಷಧಿಯಾಗಿದೆ. ಈ ಹುಣಸೆಹಣ್ಣು ಕೆಲವೊಮ್ಮೆ ಕಾಲುಗಳಲ್ಲಿ ಊತ ಬಂದರೆ ಅಂತಹ ಸಮಯದಲ್ಲಿ ಈ ಹುಣಸೆಹಣ್ಣಿನ ಗೊಜ್ಜನ್ನು ಮಾಡಿ ಅದನ್ನು ಕಾಲುಗಳಿಗೆ ಬಳಿದರೆ ಆ ಊತವು ಕಡಿಮೆಯಾಗುತ್ತದೆ. ಅಲ್ಲದೆ ಹುಣಸೆ ಬೀಜವೂ ಸಹ ಗಂಡಸರಿಗೆ ನರಗಳ ದೌರ್ಬಲ್ಯವಿದ್ದರೆ ಉತ್ತಮ ಔಷಧಿಯಾಗಿದೆ. ಓಕೆ, ಈ ಹುಣಸೆಹಣ್ಣು ಪ್ರತಿಯೊಬ್ಬರೂ ಬಳಸುತ್ತಾರೆ. ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ತಾಮ್ರದ ಪಾತ್ರೆಗಳು ಹಾಗೂ ಹಿತ್ತಾಳೆ ಕಂಚು ಪಾತ್ರೆಗಳನ್ನು ಉಪಯೋಗಿಸುತ್ತಿದ್ದರು. ಅವುಗಳನ್ನು ತೊಳೆಯಬೇಕಾದರೆ ಹುಣಸೆ ಹಣ್ಣಿನ ಅವಶ್ಯಕತೆ ತುಂಬ ಇರುತ್ತಿತ್ತು. ಹೀಗೆ ಹುಣಸೆಹಣ್ಣು ಹಳ್ಳಿಗಳ ಕಡೆ ಈಗಲೂ ಬೆಳೆದು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ಹುಣಸೆಹಣ್ಣಿಗೆ ಕೆಜಿಗೆ 150 ರಿಂದ 160 ರೂಪಾಯಿಗಳು ಇರುತ್ತದೆ. ಹೀಗೆ 1 ಕ್ವಿಂಟಲಿಗೆ 15 ರಿಂದ 16 ಸಾವಿರ ರೂಪಾಯಿ ಬೆಲೆಯನ್ನು ರೈತರು ಬೆಳೆದು ಹಣವನ್ನು ಗಳಿಸುತ್ತಾರೆ. ಅಲ್ಲದೆ ಈ ಹುಣಸೆ ಬೀಜವನ್ನು ಹಳ್ಳಿಗಳ ಕಡೆ ಈಗಲೂ ಆಟವಾಡಲು, ಅಂದರೆ ಚೌಕಾಬಾರ ಆಡಲು ಬಳಸುತ್ತಾರೆ. ಹಿಂದಿನ ಕಾಲದಲ್ಲಿ ಈ ಹುಣಸೆ ಬೀಜದಿಂದ ಹಳ್ಳಗುಣಿ ಆಟ ಆಡಲು ಈ ಬೀಜವನ್ನು ಬಳಸುತ್ತಿದ್ದರು. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.